ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆ. ಶ್ಲೋಕ 41. ಉದ್ಭವ ಕ್ಷೋಭಣೋ ದೇವ ಶ್ರೀಗರ್ಭಃ ಪರಮೇಶ್ವರಃ ಕರಣಂ ಕಾರಣಂ ಕರ್ತಾ ವಿಕರ್ತಾ ಗಹನೋ ಗುಹಃ. ಉದ್ಭವಃ ಕ್ಷೋಭಣಃ ದೇವಃ ಶ್ರೀಗರ್ಭಃ ಪರಮೇಶ್ವರಃ ಕರಣಂ ಕಾರಣಂ ಕರ್ತಾ ವಿಕರ್ತಾ ಗಹನಃ ಗುಹಃ. ಇದಿಷ್ಟು ನಾಮಗಳು ಈ ಶ್ಲೋಕದಲ್ಲಿ ಬರುವಂತಹವುಗಳು. ಮೊದಲನೆಯ ನಾಮ ಉದ್ಭವಃ. ಪ್ರಪಂಚೋತ್ಪತ್ತ್ಯುಪಾದಾನ ಕಾರಣತ್ವಾತ್ ಉದ್ಭವಃ. ಭಗವಂತನನ್ನ ಉದ್ಭವ ಎನ್ನುವುದಕ್ಕೆ ಕಾರಣ ಏನು ಅಂತಂದರೆ, ಪ್ರಪಂಚದ ಉತ್ಪತ್ತಿಗೆ ಉಪಾದಾನ ಕಾರಣ ಆಗಿದ್ದರಿಂದ ಭಗವಂತನನ್ನ ಉದ್ಭವ ಅಂತ ಹೇಳ್ತೀವಿ. ಉದ್ಗತೋ ಭವಾತ್ ಸಂಸಾರಾತ್ ಇತಿವಾ. ಇನ್ನೊಂದು ಅರ್ಥದಲ್ಲಿ ಭವದಿಂದ ಅಂತಂದರೆ ಈ ಸಂಸಾರದ ಭವದಿಂದ ಮೇಲಕ್ಕೆ ಎದ್ದವನು ಅಂತರ್ಥ. ನಿತ್ಯ ಮುಕ್ತನಾದವನು. ಸಂಸಾರದ ಬಂಧನ ಭಗವಂತನಿಗೆ ಇಲ್ಲ. ಆದ್ದರಿಂದ ಆ ಭಗವಂತನನ್ನ ಉದ್ಭವ ಅಂತ ಹೇಳ್ತಾ ಇದ್ದೀವಿ. ಎರಡನೆಯ ನಾಮ ಕ್ಷೋಭಣಃ. ಅಂದರೆ ಸರ್ಗಕಾಲೇ ಪ್ರಕೃತಿಂ ಪುರುಷಂಚ ಪ್ರವಿಶ್ಯ ಕ್ಷೋಭಯಾಮಾಸ ಇತಿ ಕ್ಷೋಭಣಃ. ಪ್ರಪಂಚವನ್ನ ಸೃಷ್ಟಿ ಮಾಡುವಂತಹ ಸಂದರ್ಭದಲ್ಲಿ ಪರಮಾತ್ಮ ಪ್ರಕೃತಿ ಮತ್ತು ಪುರುಷನಲ್ಲಿ ಕ್ಷೋಭೆಯನ್ನು ಉಂಟು ಮಾಡಿದ. ಆದ್ದರಿಂದ ಕ್ಷೋಭಣಃ ಅಂತ ಭಗವಂತನ ನಾಮ. ವಿಷ್ಣು ಪುರಾಣದಲ್ಲಿ ಕ್ಷೋಭಣಃ ಎನ್ನುವುದಕ್ಕೆ ಒಂದು ಉಲ್ಲೇಖ ಸಿಗುತ್ತೆ. ಪ್ರಕೃತಿಂ ಪುರುಷಂ ಚೈವ ಪ್ರವಿಶ್ಯಾತ್ಮೇಚ್ಛಯ ಹರಿಃ ಭಗವಾನ್ ಕ್ಷೋಭಯಾಮಾಸಃ ಸರ್ಗಕಾಲೇ ವ್ಯಯಾವ್ಯಯೌ ಅಂತ. ಸರ್ಗಕಾಲೆ ಅರ್ಥಾತ್ ಪ್ರಪಂಚವನ್ನು ಸೃಷ್ಟಿಸುವಂತಹ ಸಂದರ್ಭದಲ್ಲಿ ಭಗವಂತ ಪ್ರಕೃತಿ ಮತ್ತು ಪುರುಷ, ಸಾಂಖ್ಯಶಾಸ್ತ್ರದಲ್ಲಿ ಇದರ ವಿವರಣೆ ನಮಗೆ ಸಿಗುತ್ತೆ. ತನ್ನ ಇಚ್ಛೆಯಿಂದ ಆ ಭಗವಂತ ಸ್ವ ಇಚ್ಛೆಯಿಂದ ಪರಿಣಾಮವುಳ್ಳಂತಹ ಮತ್ತು ಪರಿಣಾಮವಿಲ್ಲದಂತಹ, ಅಂದರೆ ಪ್ರಧಾನವನ್ನು ಪುರುಷನನ್ನು ಒಳಹೊಕ್ಕು ಅಲುಗಾಡಿಸ್ತಾನೆ, ಕ್ಷೋಭಿಸ್ತಾನೆ. ಆದ್ದರಿಂದ ಕ್ಷೋಭಣಃ ಅಂತ ಕರೆಸ್ಕೊಳ್ತಾನೆ. ಮೂರನೆಯ ನಾಮ ದೇವಃ. ದೇವಃ ಅಂತಂದರೆ ದೇವರು ಅಂತ ಸರಳವಾದ ಅರ್ಥ. ವಿಶೇಷವಾಗಿ ಯತೋ ದಿವ್ಯತಿ ಕ್ರೀಡತಿ ಸರ್ಗಾದಿಭಿಃ ದೇವಃ ಅಂತ. ಸರ್ಗ ಅಂತ ಹೇಳಿದ್ರೆ ಸೃಷ್ಟಿ ಅಂತ ಅರ್ಥ. ಸೃಷ್ಟಿ ಎನ್ನುವಂಥದ್ದು ಭಗವಂತನಿಗೆ ಕ್ರೀಡಾ, ಒಂದು ಆಟ ಇದ್ದ ಹಾಗೆ. ಆದ್ದರಿಂದ ಅವನ ಹೆಸರು ದೇವಃ. ವಿಜಿಗೀಷತೆ ಅಸುರಾದೀನ್ ವ್ಯವಹರತಿ ಸರ್ವಭೂತೇಷು ಆತ್ಮತಯಾ ದ್ಯೋತತೆ. ವಿಜಿಗೀಷತೆ ಅಸುರಾದೀನ್, ಯಾರೆಲ್ಲ ದೇವತೆಗಳ ಶತ್ರುಗಳಿದ್ದಾರೋ ರಾಕ್ಷಸರು, ಅವರೆಲ್ಲರನ್ನ ಅವನು ಗೆಲ್ಲುತ್ತಾ ಇದ್ದಾನೆ. ಅಷ್ಟೇ ಅಲ್ಲ, ವ್ಯವಹರತಿ ಸರ್ವಭೂತೇಷು ಆತ್ಮತಯಾ, ಎಲ್ಲ ಭೂತಗಳಲ್ಲಿ ಅರ್ಥಾತ್ ಎಲ್ಲ ಜೀವರಲ್ಲಿ ಆತ್ಮರೂಪದಿಂದ ಭಗವಂತ ತೋರ್ತಾ ಇದ್ದಾನೆ. ದ್ಯೋತತೆ. ಮತ್ತೊಂದು ಅರ್ಥದಲ್ಲಿ ಸ್ತೂಯತೆ ಸ್ತುತ್ಯೈಹಿ, ಆ ಭಗವಂತ ಸ್ತುತಿಸಲ್ಪಡ್ತಾ ಇದ್ದಾನೆ. ಸರ್ವತ್ರ ಗಚ್ಚತಿ ತಸ್ಮಾತ್ ದೇವಃ, ಎಲ್ಲ ಕಡೆಗೂ ಹೋಗಬಲ್ಲವನಾದ್ದರಿಂದ ಅವನನ್ನ ದೇವಃ ಅಂತ ಹೇಳ್ತಾ ಇದ್ದೀವಿ. ಮುಂದಿನ ನಾಮ ಶ್ರೀಗರ್ಭ. ಶ್ರೀಯನ್ನ ಗರ್ಭದಲ್ಲಿ ಧರಿಸಿದವನು ಅಂತ ಅರ್ಥ. ಶ್ರೀಹಿ ವಿಭೂತಿ ಯಸ್ಯ ಉದರಾಂತರೇ ಜಗದ್ರೂಪ ಯಸ್ಯ ಗರ್ಭೇ ಸ್ಥಿತ ಸಹ ಶ್ರೀಗರ್ಭ. ಅರ್ಥಾತ್ ಆ ಭಗವಂತನ ಹೊಟ್ಟೆಯ ಒಳಗಡೆ ಜಗದ್ರೂಪಳಾದಂತಹ ಶ್ರೀ ಅಂತಂದರೆ ಆ ರೂಪದ ವಿಭೂತಿ ಅವನ ಹೊಟ್ಟೆ ಒಳಗಡೆ ಇದೆ. ಆದ್ದರಿಂದ ಆ ಭಗವಂತನ ಹೆಸರು ಶ್ರೀಗರ್ಭ. ಮುಂದಿನ ನಾಮ ಕರಣಂ.
ಕಾರಣಂ, ಕರ್ತ. ಈ ಮೂರು ನಾಮಗಳಿಗೆ ಸರಳವಾಗಿ ಅರ್ಥವನ್ನು ಹೇಳೋದಾದರೆ, ಜಗತ್ತಿನ ಉತ್ಪತ್ತಿಗೆ ಎಲ್ಲಕ್ಕಿಂತ ಹೆಚ್ಚಿನ ಸಾಧನವಾಗಿರೋದರಿಂದ ಭಗವಂತನನ್ನ ಕರಣ ಅಂತ ಹೇಳ್ತೀವಿ. ನಿಮಿತ್ತ ಮತ್ತು ಉಪಾದಾನ ಕಾರಣ. ಒಂದು ವಸ್ತು ಸೃಷ್ಟಿಯಾಗಬೇಕು ಅಂದರೆ, ಉದಾಹರಣೆಗೆ ಒಂದು ಮಡಕೆ ಆಗಬೇಕು ಅಂತಂದರೆ ಮಣ್ಣು ಮತ್ತು ಕುಂಬಾರ ಅನ್ನುವಂತಹ ಎರಡು ವಸ್ತುಗಳು ಬೇಕು. ಹಾಗೆ ಜಗತ್ತಿನ ಸೃಷ್ಟಿಗೆ ಭಗವಂತನೇ ಕರಣ, ಅವನೇ ಕಾರಣ. ಆದ್ದರಿಂದ ನಿಮಿತ್ತ ಮತ್ತು ಉಪಾದಾನ ಕಾರಣ ಆ ಭಗವಂತ, ಆದ್ದರಿಂದಲೇ ಅವನ ನಾಮ ಕಾರಣ. ಮುಂದಿನ ನಾಮ ಕರ್ತ. ಕರ್ತ ಅಂತಂದರೆ ಕರ್ಮವನ್ನು ಮಾಡುವವನು. ಸ್ವತಂತ್ರ ಕರ್ತ, ಆ ಭಗವಂತ ಸ್ವತಂತ್ರನಾಗಿದ್ದಾನೆ, ಆದ್ದರಿಂದ ಕರ್ತ ಅಂತ ಕರೆಸ್ಕೊಳ್ತಾನೆ. ವಿಕರ್ತ ಅಂತ ಮುಂದಿನ ನಾಮ. ಕರ್ತನೂ ಅವನೇ, ವಿಕರ್ತನೂ ಅವನೇ. ವಿಚಿತ್ರಂ ಭುವನಂ ಕೃತವಾನ್ ಇತಿ ಕಾರಣತಃ ವಿಕರ್ತ. ಅಂದರೆ ಜಗತ್ತನ್ನು ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದಾನೆ ಭಗವಂತ, ಒಂದರ ಹಾಗೆ ಮತ್ತೊಂದಿಲ್ಲ. ನಾವು ನೋಡಲಿಕ್ಕೆ ಒಂದೇ ಥರದ ವ್ಯಕ್ತಿಗಳು 7 ಜನ ಇರ್ತಾರೆ ಅಂತ ಹೇಳ್ತೀವಿ, ಆದರೆ ಅವರ ಕಣ್ಣಿನ ಗುಡ್ಡಿಯ ಒಳಗಡೆ ಇವತ್ತು ಆಧಾರ್ ಕಾರ್ಡ್ ನಾವು ನೋಡೋದು ಅದೇ ಮೂಲಕ ಅಲ್ವಾ, ಒಬ್ರಿಗಿಂತ ಒಬ್ರು ಡಿಫ್ರೆಂಟ್ ಅನ್ನೋದು ಗೊತ್ತಾಗತ್ತೆ ನಮಗೆ. ಹಾಗೆ ಇಷ್ಟೆಲ್ಲ ವಿಚಿತ್ರವಾದಂತಹ ಪ್ರಪಂಚವನ್ನ ಭಗವಂತ ಸೃಷ್ಟಿ ಮಾಡ್ತಾನಲ್ಲ, ಆದ್ದರಿಂದ ಅವನನ್ನ ವಿಕರ್ತ ಅಂತ ಹೇಳ್ತಾ ಇದ್ದೀವಿ. ಮುಂದಿನ ನಾಮ ಗಹನಃ. ಬಹಳಷ್ಟು ಗಹನವಾದಂಥವನು ಭಗವಂತ. ಸ್ವರೂಪಂ ಸಾಮರ್ಥ್ಯಂ ಚೇಷ್ಟಿತಂ ವಾ ತಸ್ಯ ಜ್ಞಾತುಂ ನ ಶಕ್ಯತೆ ಇತಿ ಗಹನಃ. ಆ ಭಗವಂತನ ಸ್ವರೂಪವನ್ನಾಗಲಿ ಅಥವಾ ಅವನ ಸಾಮರ್ಥ್ಯವನ್ನಾಗಲಿ ಸಾಮಾನ್ಯರಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನನ್ನ ಗಹನಃ ಅಂತ ಹೇಳ್ತಾ ಇದ್ದೀವಿ. ಈ ಶ್ಲೋಕದ ಕೊನೆಯ ನಾಮವಾಗಿ ಗುಹಃ ಅಂತ. ಗುಹಃ ಅಂತಂದರೆ ಗೂಹತೆ ಸಂವೃಣೋತಿ ಸ್ವರೂಪಾದಿ ನಿಜ ಮಾಯೆಯ ಇತಿ ಗುಹಃ. ಆ ಭಗವಂತ ತನ್ನ ಯೋಗ ಮಾಯೆಯಿಂದ ತನ್ನನ್ನು ತಾನು ಮರೆ ಮಾಡಿಕೊಂಡಿದ್ದಾನೆ, ಹಾಗಾಗಿ ಅವನ ಹೆಸರು ಗುಹಃ. ಭಗವದ್ಗೀತೆಯ 7ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ನಾವು ನೋಡ್ತೀವಿ, ನಾಹಂ ಪ್ರಕಾಶಃ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಅಂತ. ಆ ಭಗವಂತ ಎಲ್ರಿಗೂ ಯಾಕೆ ತೋರ್ತಾ ಇಲ್ಲ ಅಂತಂದರೆ, ಯೋಗ ಮಾಯೆಯಿಂದ ಮುಸುಕಲ್ಪಟ್ಟಿದ್ದಾನೆ ಆ ಭಗವಂತ. ಹಾಗಾಗಿ ತನ್ನ ಯೋಗ ಮಾಯೆಯಿಂದ ತಾನು ಮುಸುಕಲ್ಪಟ್ಟಿರೋದ್ರಿಂದ ಅಷ್ಟು ಸುಲಭವಾಗಿ ಅವನು ಯಾರಿಗೂ ಕಾಣೋದಿಲ್ಲ. ಯಾರಿಗೆ ಅನನ್ಯವಾದಂತಹ ಭಕ್ತಿ ಇದೆಯೋ ಅಂಥವರಿಗೆ ಭಗವಂತ ಲಭ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.